ಚಪ್ಪಲಿಗೆ ಬಟ್ಟೆ ಸುತ್ತಿ ಹೊಡೆಯೋದಂದ್ರೆ ಇದೆ ನೋಡಿ. ಆಂಬುಲೆನ್ಸ್ ಜೀವ ಉಳಿಸಕ್ಕೆ ಇರೋದಾ ಅಥವಾ ಸಂಘಟನೆಯ ಧ್ವಜ ಒಂದು ಪ್ರಚಾರ ಮಾಡೋಕೆ ಇರೋದಾ? ಆ ಜಾಂಡ ಯಾವ ತರ ಇದೆ ಅಂತ ಅದು ಏನು ಅಂತ ಅರ್ಥ ಆಗ್ತಿಲ್ಲ. ನಿಮ್ಮ ಸಂಘಟನೆಯ ಧ್ವಜ ಹಾಕೋಕೆ ನಿಮಗೆ ಪರ್ಮಿಷನ್ ಇದೆಯಾ? ಈ ವಿಡಿಯೋ ನೋಡಿದ್ರೆ ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ ಅದು ನಿಮ್ಮ ಸಂಘಟನೆಯ ಪ್ರಚಾರದ ವಾಹನ ಅಂತ. ಹಾಕಬೇಕು ಸರ್. ಅವನು KA05 ಏನು ಹೇಳಿದಿರೋದು 09919. ಇವರು ಈ ದೇಶದ ಅನ್ನ ತಿಂತಾರೆ, ಈ ದೇಶದಲ್ಲಿ ಬದುಕು ಕಟ್ಕೊಟ್ಟಿದ್ದಾರೆ. ಆದ್ರೆ ಇವರಿಗೆ ನಮ್ಮ ದೇಶದ ಧ್ವಜ ಬೇಡ. ಆಂಬುಲೆನ್ಸ್ ಇರೋದು ಜನರ ಸೇವೆಗೆ. ನೀವೇ ನೋಡಿ ಯಾವ ಧ್ವಜಗಳಿದ್ದಾವೆ ಅಂತ. ನಮ್ಮ ದೇಶದ ಧ್ವಜದ ಜೊತೆಗೆ ನಿಮ್ಮ ಧ್ವಜ ಹಾಕೊಳ್ಳಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಆಂಬುಲೆನ್ಸ್ ಮೇಲೆ ನಮ್ಮ ದೇಶದ ಧ್ವಜನೇ ಇಲ್ಲ. ಅದಕ್ಕೆ ಈ ವಿಡಿಯೋ ನಾನೇ ಮಾಡಿದ್ದೀನಿ ಮತ್ತೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಂಬುಲೆನ್ಸ್ ಅಂದ್ರೆ ಪ್ರಾಣ ಉಳಿಸಕ್ಕೆ ಇರುವ ತುರ್ತು ಸೇವಾ ವಾಹನ. ಆದ್ರೆ ಇಲ್ಲಿ ನೋಡಿ, ಬಲಗಡೆ ಒಂದು ಧ್ವಜ, ಎಡಗಡೆ ಇನ್ನೊಂದು ಧ್ವಜ, ಮೇಲ್ಗಡೆ ಒಂದು ಧ್ವಜ ಬೇಕಾದ್ರೆ ಹಾಕಿ. ಆದ್ರೆ ಅದು ನಮ್ಮ ದೇಶದ ಧ್ವಜ ಆಗಿರಲಿ. ಇವು ಯಾವ ಧ್ವಜ ಸ್ನೇಹಿತರೆ? ನಿಮ್ ಪ್ರಕಾರ ಯಾವ ಧ್ವಜಗಳು ಇವು? ನನ್ನ ಸರ್ಚ್ ಪ್ರಕಾರ SSF ಮತ್ತು SYS ಅನ್ನೋ ಸಂಘಟನೆಯ ಧ್ವಜಗಳು. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಈ ದೇಶದಲ್ಲಿ ಆಂಬುಲೆನ್ಸ್ ಎನ್ನುವುದು ಎಲ್ಲರಿಗೂ ಸಮಾನ. ಅದ್ರ ಮೇಲೆ ಸಂಘಟನೆಯ ಧ್ವಜ ಹಾಕೋಕೆ ಯಾರಿಗೂ ಅನುಮತಿ ಇಲ್ಲ. ಲಾ ಪಾಯಿಂಟ್ ನೋಡೋದಾದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ 1988 ಪ್ರಕಾರ ಯಾವುದೇ ಸಂಘಟನೆ, ಧಾರ್ಮಿಕ ಅಥವಾ ರಾಜಕೀಯ ಧ್ವಜ ಆಂಬುಲೆನ್ಸ್ ಮೇಲೆ ಹಾಕೋದು ಕಾನೂನು ಬಾಹಿರ. ಮತ್ತೆ ಇವ್ರು ಹೆಂಗ್ ಹಾಕಿದ್ರು? ಕಾನೂನು ಬಾಹಿರ ಅಂತ ಗೊತ್ತಿದ್ರು ಹಾಕಿದ್ರ ಅಥವಾ ನಡೀತೆ ಯಾರು ಕೇಳೋದಿಲ್ಲ ಅಂತ ಹಾಕಿದ್ರ? ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಪ್ರಕಾರ ರಾಷ್ಟ್ರೀಯ ಧ್ವಜಕ್ಕಷ್ಟೇ ಕಾನೂನಿನ ರಕ್ಷಣೆ ಇದೆ. ಈ ದೇಶದ ಅನ್ನ ತಿಂತೀರಿ, ಈ ದೇಶದಲ್ಲಿ ಬದುಕ್ತಾ ಇದ್ದೀರಿ, ಆಂಬುಲೆನ್ಸ್ ಮೇಲೆ ಪ್ರಚಾರ ಮಾಡ್ತೀರಾ ನೀವು? ಆಂಬುಲೆನ್ಸ್ ಅಂದ್ರೆ ಪ್ರಾಣ ಉಳಿಸಲು, ಪ್ರಚಾರ ಮಾಡಲು ಅಲ್ಲ. ನಿಮ್ಮ ಅಭಿಪ್ರಾಯ ಏನು? ಆಂಬುಲೆನ್ಸ್ ಜೀವ ಉಳಿಸಕನ ಅಥವಾ ಒಂದು ಯಾವುದೇ ಸಂಘಟನೆ ಇರಲಿ ಅದು ಸಂಘಟನೆಯ ಧ್ವಜ ಹಾರಿಸಕ? ಈ ವಿಡಿಯೋ ಶೇರ್ ಮಾಡಿ, ಸತ್ಯ ಎಲ್ಲರಿಗೂ ಗೊತ್ತಾಗಲಿ. ನಮಸ್ಕಾರ.